ಹೆಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ರಂಜಿತಾ. ನಿಮ್ಗೆಲ್ಲ ತುಂಬಾ ದಿನದಿಂದ ಒಂದು ವಿಷಯನ ಹೇಳಬೇಕು ಅಂತಿದೆ. ಅದು ಬಂದ್ಬಿಟ್ಟು ಮಹಾಕುಂಭ ಮೇಳದ ಬಗ್ಗೆ. ಪುರಾಣದಲ್ಲಿ ಮತ್ತೆ ಪೌರಾಣಿಕ ಕಥೆಗಳಲ್ಲಿ ನೀವು ಕೇಳಿರೋ ಪ್ರಕಾರ ರಾಕ್ಷಸರು ಮತ್ತೆ ದೇವತೆಗಳು ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಕುಂಭ ಅಂದ್ರೆ ಅಮೃತದ ಮಡಿಕೆ ಮೇಲ್ ಬರುತ್ತೆ. ಅದನ್ನ ಗರುಡ ತಗೊಂಡು ಹಾರಿ ಹೋಗ್ತಾನೆ. ಯಾಕಂತಂದ್ರೆ ಅವ್ರ ತಾಯಿ ತುಂಬಾ ಸಾವು ನೋವಿನ ಪರಿಸ್ಥಿತಿಯಲ್ಲಿರೋದ್ರಿಂದ ಗರುಡ ಆ ಬಿಂದಿಗೆಯಲ್ಲಿದ್ದಂತಹ ಅಮೃತನ ತನ್ನ ತಾಯಿಗೆ ಕೊಟ್ಟು ಆಕೆಯನ್ನ ಉಳಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ಹಾರಿ ಹೋಗುತ್ತೆ ತೆಗೆದುಕೊಂಡು. ಆವಾಗ ಮಹಾವಿಷ್ಣು ಆದೇಶ ಹೊರಡಿಸುತ್ತೆ, ಈಗಿಂದೀಗ್ಲೇ ನೀನು ಅಮೃತನ ಮಡಿಕೆಯನ್ನ ನೀನು ಹಿಂದಿರುಗಿಸ್ಬೇಕು ಅಂತ. ಇನ್ನ ಮಹಾವಿಷ್ಣುವಿನ ಮಾತನ್ನ ಅವರು ಕಡೆಗಣಿಸಕ್ಕಾಗತ್ತ. ಅದಕ್ಕೆ ಏನ್ ಮಾಡುತ್ತೆ, ಗರುಡ ದೇವೇಂದ್ರನ ಬಳಿ ಆ ಮಡಿಕೆಯನ್ನ ಹಿಂದಿರುಗಿಸುತ್ತೆ. ಆ ಸಮಯದಲ್ಲಿ ಯೋಚನೆ ಮಾಡುತ್ತೆ, ತನ್ನ ತಾಯಿ ನೆನಪಾಗ್ತಾರೆ, ಸೊ ತಾಯಿನ ಉಳಿಸ್ಕೊಳ್ಳೇಬೇಕು. ಆ ಸಂದರ್ಭದಲ್ಲಿ ಒಮ್ಮೆ ಮಡಿಕೆಯಲ್ಲಿ ಮಿಂದು ಅಂದ್ರೆ ಮುಳುಗಿ ಗರುಡ ಹಾರಿ ಹೋಗುತ್ತೆ. ಹಾರಿ ಹೋದಂತಹ ಸಂದರ್ಭದಲ್ಲಿ ತನ್ನ ಗರಿಯಿಂದ 4 ಹನಿಗಳು ಈ 4 ನದಿಗಳಲ್ಲಿ ಬೀಳುತ್ತೆ. ಮೊದಲನೆಯ ಸ್ಥಳ ಉಜ್ಜಯಿನಿಯ ಶಿಪ್ರ, ಎರಡನೇದು ನಾಸಿಕ್ನ ಗೋದಾವರಿ, ಮೂರನೇದು ಹರಿದ್ವಾರದ ಗಂಗಾ, 4ನೇದು ಪ್ರಯಾಗ್ರಾಜ್. ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳು ಸೇರುವಂತಹ ಪ್ರಯಾಗ್ರಾಜ್ ಅಲ್ಲಿ ಬೀಳುವ ಈ ಅಮೃತ ಬಿದ್ದಂತಹ ಸ್ಥಳಗಳಲ್ಲಿ ಕುಂಭಮೇಳಗಳನ್ನ ಆಚರಿಸ್ತಾರೆ. ಈ 3 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಸ್ತಾರೆ. ಅದನ್ನ ನಾವು ಅಮೃತ ಕುಂಭಮೇಳ. 6 ವರ್ಷಕ್ಕೊಮ್ಮೆ ನಡೆಸುವಂತದ್ದನ್ನ ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ನಡೆಸೋದನ್ನ ಪೂರ್ಣ ಕುಂಭಮೇಳ ಮತ್ತು 144 ವರ್ಷಕ್ಕೊಮ್ಮೆ ನಡೆಸೋದನ್ನ ಮಹಾಕುಂಭಮೇಳ ಅಂತ ಹೇಳ್ತೀವಿ. ಮತ್ತೆ ಅಕ್ಷಯ ಕುಂಭಮೇಳ ಅಂತ ಕೂಡ ಪ್ರತಿ ವರ್ಷನೂ ಇವಾಗ ಏನು 3, 6, 12, 144 ವರ್ಷಕ್ಕೊಮ್ಮೆ ನಡೆಸ್ತಾರೆ. ಅದೇ ರೀತಿ ಪ್ರತಿ ವರ್ಷನೂ ಮಕರ ಸಂಕ್ರಾಂತಿಯ ದಿನ ಅಕ್ಷಯ ಕುಂಭಮೇಳ ನಡೆಸ್ತಾರೆ. ಅದು ಯಾವ ಸ್ಥಳದಲ್ಲಿ ಅಂತಂದ್ರೆ ಪಶ್ಚಿಮ ಬಂಗಾಳದ ಗಂಗಾಸಾಗರ್ ಎಂಬ ಸ್ಥಳದಲ್ಲಿ ನಡೆಸ್ತಾರೆ. 3 ವರ್ಷಕ್ಕೊಮ್ಮೆ ಏನ್ ಅಮೃತ ಕುಂಭಮೇಳ ನಡೆಸ್ತಾರೆ, ಅದು ಈ 4 ಸ್ಥಳಗಳು ನಾನು ಹೇಳದ್ನಲ್ಲ, ಆ 4 ಸ್ಥಳದಲ್ಲಿ ಯಾವ್ದಾದ್ರು ಒಂದು ಸ್ಥಳದಲ್ಲಿ ಆಚರಣೆ ಮಾಡ್ತಾರೆ. ಮತ್ತೆ ಅರ್ಧ ಕುಂಭಮೇಳವನ್ನು ನಾವು 6 ವರ್ಷಕ್ಕೊಮ್ಮೆ ನಡೆಸ್ತೀವಿ. ಅದನ್ನ ಬಂದ್ಬಿಟ್ಟು ಹರಿದ್ವಾರ್ ಮತ್ತೆ ಪ್ರಯಾಗ್ರಾಜ್ 2 ಸ್ಥಳಗಳಲ್ಲಿ ನಡೆಸ್ತಾರೆ. ಮತ್ತೆ ಪೂರ್ಣ ಕುಂಭಮೇಳನ 12 ವರ್ಷಕ್ಕೊಂದ್ಸಲ ನಡೆಸೋದ್ರಿಂದ ಅದನ್ನ ಈ 4 ಸ್ಥಳಗಳಲ್ಲಿ ಉಜ್ಜಯಿನಿ, ನಾಸಿಕ್, ಹರಿದ್ವಾರ್, ಪ್ರಯಾಗ್ರಾಜ್ ಈ 4 ಸ್ಥಳಗಳಲ್ಲಿ ಆಚರಣೆ ಮಾಡ್ತಾರೆ. ಮತ್ತೆ ಮಹಾಕುಂಭಮೇಳವನ್ನ ಮಾತ್ರ ಯಾವಾಗ್ಲೂ ಪ್ರಯಾಗ್ರಾಜ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ನಡೆಸ್ತಾರೆ. ಇದು ಪುರಾಣದಲ್ಲಿ ನಡೆದು ಬಂದಂಥದ್ದನ್ನ ಪ್ರತಿ ವರ್ಷ ಮತ್ತೆ ಪ್ರತಿ 3 ವರ್ಷ 6 ವರ್ಷ 12 144 ವರ್ಷಗಳಿಗೆ ಎಲ್ಲಾ ಮಹಾ ಸಾಧು ಸಂತರುಗಳು ಸನ್ಯಾಸತ್ವ ಸ್ವೀಕರಣೆ ಮಾಡಿರುವಂತವ್ರು ಇವರೆಲ್ಲರನ್ನು ಕೂಡ ಇದನ್ನ ಆಚರಣೆ ಮಾಡ್ತಾರೆ. ಈ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಾರೆ. ಇದು ಆಗಿನಿಂದ ಬಂದಂತಹ ಆಚರಣೆ ರೂಢಿ ಅಂತಾನೆ ನಾವು ಹೇಳ್ಬೋದು. ನಿಮ್ಗೆಲ್ಲ ಈ ಮಾಹಿತಿ, ಈ ವಿಷಯ ತಿಳಿಸ್ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.